ಸದಾಶಿವ ಈ ಕ್ಷೇತ್ರದ ಒಡೆಯನು. ಪಾಮರರನ್ನ ಪುನೀತರನ್ನಾಗಿ ಮಾಡುವಂತ ಘನಮಹಿಮನು, ದಯಾಘನನು, ನಂಬಿದವರನ್ನ ತನ್ನ ಉಡಿಯೊಳಗೆ ಕಟ್ಟಿಕೊಂಡು ಜೋಪಾನವನ್ನ ಮಾಡುವಂತ ಮಹಾಮಹಿಮಾ ಪುರುಷ ಈ ಪುಣ್ಯ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ 15 ದಿನಗಳ ಪರ್ಯಂತರವಾಗಿ ಒಬ್ಬರ ಸತ್ಪುರುಷರು ಮಹಾತ್ಮರು ಲೀಲಾ ಮೂರ್ತಿಗಳಾದ ಅವಧೂತ ಪುರುಷನಾಗಿರ್ತಕ್ಕಂಥ ಮಹಾಮಹಿಮ ಪುರುಷನಾಗಿರ್ತಕ್ಕಂಥ ನವಲಗುಂದ ಕ್ಷೇತ್ರದ ಅಜಾತನಾಗಲಿಂಗೇಶ್ವರರಲ್ಲಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಅಂಥ ಒಂದು ಪುಣ್ಯಾತ್ಮರ ಪ್ರವಚನವನ್ನ 15 ದಿನಗಳ ಪರ್ಯಂತರ ಕೇಳಿ ತಮ್ಮ ತನು ಮನ ಧನ ಈ ಸದಾಶಿವನ ಇಲ್ಲಿ ಸೇವೆಯನ್ನು ಮಾಡಿ ಈ 3-4 ದಿನಗಳಲ್ಲಿ ವಿಶೇಷವಾಗಿರತಕ್ಕಂಥ ತಾಯಂದಿರಾಗಿರ್ಬೋದು, ಶರಣರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಬಹಳ ಚಂದದಿಂದ ಸೇವಾ ಮಾಡಿದ್ರಿ. ನೀವು ಸೇವಾ ಮಾಡಿದ್ದು ಈ ಜಾತ್ರೆಯನ್ನ ನೋಡಿ ಸದಾಶಿವ ಹೆಂಗಾಗಿತ್ತಪ್ಪ ಅಂತಂದ್ರ ಹಂಡೆ ಹಾಲು ಕೊಡುವುದಕ್ಕೆ ಸಂತೋಷ ಆಗಿತ್ತು. ಇದೇ ರೀತಿ ಇದು ಸೇವೆ ಇಷ್ಟಕ್ಕ ಮುಗ್ದದ್ದಲ್ಲ. ನಿಮ್ಮ ಆಯುಷ್ಯ ಇರುವವರೆಗೂ ಇದನ್ನ ಸೇವಾ, ಸದಾಶಿವನ ಸೇವಾ ಇಲ್ಲಿ ಬಂದು ಮಾಡಬೇಕು. ಯಾವಾಗಿದ್ರು ಒಮ್ಮೆ ಹೋಗುದೈತಿ, ಅದು ಶಾಶ್ವತ. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಅದರ ಒಳಗಣ ಇದರ ಜುಳುಕು ತಿಳಿಬೇಕು. ಯಾರ್ಯಾರಿಗೂ ಎಟ್ಟೆಟ್ಟೋ ಆಯುಷ್ಯ ಕೊಟ್ಟಾನ. ದೊಡ್ಡ ದೇಸಾಯಿ ಕುದುರೆ ಮ್ಯಾಗ ಕೂತು ಹೊಂಟಿದ್ದ. ಅದೆಲ್ಲ ಕುದುರೆಗಳ ಬಾಳ ವಾಹನ ಅಂದ್ರ ಕುದುರೆ, ಕಣಕ್ಲಿ ಎತ್ತ, ಏನಾರ ಒದ್ದಿ ಒಯ್ಬೇಕಂದ್ರ ಕತ್ತಿ. ಇಂಥ ಒಂದು ಸಂದರ್ಭದಲ್ಲಿ ಒಂದು ತನ್ನ ಊರಿಂದ ಮತ್ತೊಂದು ಬೀಗ್ರ ಊರಿಗೆ ಹೊಂಟಿದ್ದ ದೇಸಾಯಿ. ಮಧ್ಯಾಹ್ನ ಬಿಸಿಲ, ಅವನಿಗೂ ನೀರಡಿಕೆ ಆಯ್ತು, ಕುದುರೆಗೂ ನೀರಡಿಕೆ ಆಗಿತ್ತು. ಈಗಿನವ್ರು ಗೊತ್ತಿಲ್ಲ ಮಟ್ಟಿ ಅಂದ್ರೆ ಏನು. ಮೊದಲು ಬಾಯಿ ತೋಡೆ ಮಟ್ಟಿ ಹೊಡಿತಿದ್ರು, ಮಟ್ಟಿ ಹೊಡಿತಿದ್ರು. ತೊಗಲಿದ್ದು ಕೆಪ್ಪನದು ಅದ ಸೊಂಡಿ ಹಗ್ಗ, ಅದಕ್ಕೊಂದು ಗಾಲಿ, ಜೋಡಿ ಎತ್ತುಗಳು, ಹಿಂಬಿಡ್ಕಿ ಜಗ್ಗುದು, ಅದನ್ನ ಹಗ್ಗ ಹಿಡಿದು ಅಳಿಗಾಡಿಸಿದಾಗ ಸ್ವಲ್ಪ ಅದರ ಮೋತಿ ಬಾಯಿ ನೀರಿಗೆ ಬಾಗಿದಾಗ ಆ ನೀರ್ ಅದರ ಒಳಗೆ ತುಂಬುತ್ತಿತ್ತು. ಇವು ಹೊಡ್ಕೊಂಡು ಮುಂದೆ ಬರ್ತಿದ್ದ, ಅದ್ರ ಮ್ಯಾಗ ಕೊತ್ತು ಹೊಡ್ಕೊಂಡು ಮುಂದೆ ಬರ್ತಿದ್ದ ರೈತ. ಅದು ಗಾಲಿ ಮ್ಯಾಗ ಏನ್ ಹಗ್ಗ ಇರ್ತಿತ್ಲ, ಅದು ಚಿರಕಾವ್ ಸಪ್ಪಳ ಹಾಕುದು ಗಾಲಿ. ಇವ್ ದೇಸಾಯಿ ನೀರ್ ಕುಡ್ದ, ಮತ್ತದ ಚಿರಕಾವ್ ಮತ್ತ ಹೋಗಿ ಮಟ್ಟಿ ಬಾರಿಗೆ, ಇಲ್ಲೊಂದು ಬಾರಿಗೆ ಇರ್ತಿತ್ತು. ಅದ ನೀರ ಈಗಿನ ಒಕ್ಕಲ್ತಾನ ಹೆಂಗೈತಿಪ್ಪ ಅಂತಂದ್ರ ತೆಗ್ಗಿನಾಗ ನಳ್ಳಾಗ ಬಾಯಿ ತೋಡಿ ಯಂತ್ರೋಪಕರಣದಿಂದ ದಿನ್ನಿಗೆ ನೀರು ಹೋದ, ಎತ್ತರಕ್ಕೆ ನೀರು ಹೋದ ಬೆಳಿ ಮಾಡುವಂತ ಕಾಲ
ವೈಜ್ಞಾನಿಕವಾಗಿ ಬಂದತಿ. ಮೊದಲು ಹಂಗಿದ್ದಿದ್ದಿಲ್ಲ. ಏರಿಗೆ ಬಾಯಿ ತೋಡುದು, ಕಾವಲಿ ಮುಖಾಂತರ ನೆಲಾಗ ಒಕ್ಕಲ್ತನ ಮಾಡೋದು, ಬೇಸಾಯ ಮಾಡೋದು, ಬೆಳೆ ಮಾಡೋದು. ಹಂಗ ಅದ ನೀರ ಬರ್ತಿತ್ತು. ಬಂದು ಬಚ್ಚಲ್ದಾಗ ಬಳಸಾಗ ಚಿರ್ಕಾವ್ ಸಪ್ಲಾಗೋದು. ಇವ್ ಬಚ್ಚಲ್ ಹತ್ತರ ಹೋಗಿ ಕುದುರಿ ಹಿಡ್ಕೊಂಡ್ ನಿಂದ್ರ ಅದು ನೀರು ಬಂದು ಬಚ್ಚಲಾಗ ಬೀಳುವಾಗ ಚಿರ್ಕಾವ್ ಸಪ್ಲಾಗೋದು. ಕುದುರಿ ಬೆದರಿ ಹಿಂದ್ ಸರದ್ ನಿಂದ್ರದು. ಹಿಂಗ ಎಷ್ಟೋ ಸಲ ಆತ, 8 ಸಲ ಆತ, 20 ಸಲ ಆತ. ಚಿರ್ಕಾವ ಸಪ್ಲ ಹಾಕೋತ ಬಂದು ಬಚ್ಚಲ್ ಮೊರೆ ನೀರ್ ಸುರೋದು ಮಟ್ಟಿ. ಆ ಚಿರ್ಕಾವ್ ಶಬ್ದ ತಂಗಿ ಇದು ಕುದುರೆ ಹಿಂದ್ ಸರಿದು ಬಚ್ಚಲ್ ಮೊರೆಯಾಗಿ ನೀರ್ ಕಾವಲಿ ಊಟ ಹೋಗಿಬಿಡು. ಈ ಕುದುರೆ ಮತ್ತೆ ಇಲ್ಲೇ ಬೇಸಾಯನೂ ಅಲ್ಲೇ, ಕುದುರೆನೂ ಅಲ್ಲೇ. ಆಗ ರೈತ ಒಂದ್ ಮಾತು ಹೇಳಿದ, ದೇಸಾರ ಅಂದವ. ಮೊದಲೆಲ್ಲ ಪರಿಚಯ ಮಾಡ್ಕೊಂಡೆ. ದೇಸಾರ ಅಂದವ, ನಿಮ್ಮ ಕುದುರೆ ನಾ ಮಟ್ಟಿ ಬಿಡುತ್ತಕ್ಕ, ಇದು ಚಿರ್ಕಾವ್ ಶಬ್ದ ಕೇಳೋದ, ಇದು ಬೆದರಿ ನಿಂದ್ರೋದ, ನೀರಂತರೂ ಕುಡಿಯಂಗಿಲ್ಲ ಅದ, ನಿಮ್ದು ಟೈಮ್ ಹಾಳ. ಒಂದ್ ಮಾತು ಹೇಳ್ತಾನೆ ಕೇಳ್ರಿ ಅಂದವ. ಈ ಚಿರ್ಕಾವ್ ಶಬ್ದದಾಗನ, ಈ ಚಿರ್ಕಾವ್ ಆವಾಜದಾಗನ ನಿಮ್ಮ ಕುದುರೆ ನೀರ್ ಕುಡಿದ್ರ ಕುಡಿದ್ ಹೋತ. ಇಲ್ಲಿಕ ಚಂಟ್ಯಾಕ ಇಲ್ಲೇ ಕುದುರೆ ನೀರ್ ಕುಡಿಸ್ತೆ ಅಂದ್ರೆ ಇದು ಕುದುರೆ ನೀರ್ ಕುಡಿಯಂಗಿಲ್ಲ, ನಮ್ದು ಚಿರ್ಕಾವ್ ಶಬ್ದ ನಿಂದ್ರಂಗಿಲ್ಲ ಅಂದ. ಹಂಗ ಈ ಸಂಸಾರ ಏನೈತಪ್ಪ ಅಂತಂದ್ರ ಯಾವಾಗಲೂ ಜಂಜಾಟ್ ಇದ್ದದ್ದ. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಗಳಿಕೆ ಏನು ಒಂದು ತರ ಐತೈತಿರಿ. ಸ್ವಲ್ಪ ಹೊಳ್ಳಿ ನೋಡ್ರಿ ನಿಮಗ್ ಗೊತ್ತಾಕೈತಿ. ಅಂದ್ರ ಹೆಂಗ ದೇಸಾಯಿ ಕುದುರಿ ಆ ಚಿರ್ಕಾವ್ ಶಬ್ದಕ್ಕ ಅಂಜಿ ನೀರು ಕುಡಿಲಾರ್ದ ಹೋತೋ, ಹಂಗ ಈ ಸಂಸಾರ ಅನ್ನುವಂತ ಈ ಕಷ್ಟ ಸಮಸ್ಯೆಗಳನ್ನುವಂತ ಚಿರ್ಕಾವದ ಒಂದು ಅವಾದ ಬಾಧೆ ಒಳಗ ನೀವು ಈ ಭಕ್ತಿ ಮಾಡ್ಲಾರ್ದ ಹೋದ್ರಿ ಅಂದ್ರೆ ಇದು ಎಂದೂ ಸಿಗಂಗಿಲ್ಲ. ಎಂದೂ ಸಿಗಂಗಿಲ್ಲ. ಇದ್ರಾಗನ ಭಕ್ತಿ ಮಾಡುದು, ಈ ಸಂಸಾರ ಜಂಜಾಟದಾಗನ ಭಕ್ತಿ ಮಾಡಿ ಮುಕ್ತಿ ಪಡಿದು. ಹಂಗ ಇಲ್ಲಿವರೆಗೆ ತಾವೆಲ್ಲರೂ ಬಹಳ ಚಂದದಿಂದ ಸೇವಾ ಮಾಡಿ, ಈ ಸೇವಾ ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೆ ನಡೆಸಿಕೊಂಡು ಹೋಗ್ಬೇಕು. ಈ ಸದಾಶಿವನ ಸದ್ಭಕ್ತರ ಹಳ್ಳಿಯವರು ಎಲ್ಲರೂ ಒಂದ ದಿವಸ ಅಲ್ಲ, ಒಂದೊಬ್ರು ಶರಣರು ಒಂದು ಮಾತು ಹೇಳ್ತಾರ, ಬಹಳ ನನಗೆ ಹಿಡಿಸೈತೆ. ಅದರ ಮೊನ್ನೆ ನಮ್ಮ ದಯಾನಂದ ಶರಣರು ನವಲಗುಂದ ನಾಗಲಿಂಗ ಅರ್ಜನವರ ಚರಿತ್ರೆ ಪುರಾಣದಲ್ಲಿ ಅದನ್ನ ವಚನನು ಬಿಡಿಸಿ ಹೇಳ್ಯಾರ. ತಾವು ಕೇಳಿರಿ, ಇನ್ನೊಮ್ಮೆ ನಿಮಗ ಹೃದಯದ ಒಳಗೆ ಉಳಿಲಿ ಹೇಳಿ ನೆನಪಿಸಿಕೊಡ್ಲಾಕ ಪ್ರಯತ್ನ ಮಾಡ್ತಾರೆ. ಆನೆ, ಕುದುರೆ, ಒಂಟಿ, ಬಂಡಿ, ಭಂಡಾರ ಇರ್ದೊಡೇನಯ್ಯ ತಾನು ಉಣ್ಣುವುದೊಂದು ಪಡಿಯಕ್ಕಿ, ಒಂದ ಆವಿನ ಹಾಲು, ಮಲಗುವುದು ಅರ್ಧ ಮಂಚ. ಇಂತಪ್ಪ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಎಲೆ ಮರುಳೆ, ಒಡಲು ಭೂಮಿಯ ಸಂಗ. ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಅಧೀನ, ಪ್ರಾಣ ವಾಯುವಿನ ಸಂಗ. ಎಷ್ಟ್ ಚಂದ ಹೇಳ್ಯಾರ ನೋಡಿ. ಇದನ್ನ ನೆಚ್ಚಿ ಕಡಿಬೇಡತಾರ ಅವ್ರ. ಹಿಂದೆಲ್ಲಾರು ಇದನ್ನ ನೆಚ್ಚಿ ಹಂಗ ಬಿಟ್ಟ ಹೋಗ್ಯಾರ. ಅದಾದ ಮಾತ್ರ ಇರಂಗ ಐತೆ, ಅದಾದ ಇರಂಗ ಐತೆ.
ಒಡಲಿ